ನನ್ನ ಹೆಸರು ವನಜ. ನಮ್ದೊಂದು ಸಣ್ಣ ಗ್ರಾಮ ದಿಬ್ಬುರಳ್ಳಿ ಅಂತ ಅಂದ್ಬಿಟ್ಟು. ನನಗೆ ಮೊದಲು ನಾನು ಒಂದು ಬ್ಯೂಟಿಷಿಯನ್ ಮತ್ತು ಮೇಕಪ್ ಆರ್ಟಿಸ್ಟ್ ಕೂಡ. ನಾನು ಮಾಮೂಲಿ ಬ್ಲೌಸಸ್ ಕಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಬ್ಲೌಸಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹ್ಯಾಂಡ್ ವರ್ಕ್ ಮಾಡಿಸಿ ಕೊಡ್ತಾ ಇದ್ದೆ. ಅವಾಗ ಟೈಮ್ಗೆ ನನಗೆ ಕೊಡ್ತಾ ಇರಲಿಲ್ಲ. ಅವರು ಏನು ಹೇಳ್ತಿದ್ರಂದರೆ, ಇಲ್ಲ ಮೇಡಮ್ ನಾಳೆ ಆಗುತ್ತೆ ನಾಳಿದ್ದಾಗತ್ತೆ ಅಂತ ಹೇಳ್ತಿದ್ರು. ಆವಾಗ ನಾನು ಸುಮ್ಮನೆ ನಮ್ಮ ಫ್ರೆಂಡ್ ಮನೆಗೆ ಹೋದೆ. ಅಲ್ಲಿ ಅವರು ಹೇಳಿದ್ರು, ಅಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಯು ಎಮ್ ಎಂಬ್ರಾಯ್ಡಿ ಮಿಷಿನ್ ಬಗ್ಗೆ ಸ್ವಲ್ಪ ತೋರಿಸ್ತಾ ಇದ್ರು ಅವರು ಡೆಮೋ. ಅವಾಗ ನಮ್ಮ ಫ್ರೆಂಡ್ ತೋರಿಸಿದಾಗ ಕೆಲವರು ಬೇಡ ಬಿಡು ನಿನ್ಗೆ ಏನಕ್ಕೆ ಅಂತ ಹೇಳ್ತಿದ್ರು, ನಿನ್ನ ಕೈಯಲ್ಲಿ ಆಗಲ್ಲ ಅಂತ. ಅವ್ರು ನಮ್ಮ ಫ್ರೆಂಡು ಕುಮುದ್ವತಿ ಅಂತ, ಅವ್ರು ನೋಡಿದ ತಕ್ಷಣನೇ ಇಲ್ಲ ಲಕ್ಷ್ಮಿ ನೀನು ಮಾಡಿ ನೋಡು, ನಿನಗೆ ಟ್ಯಾಲೆಂಟ್ ಇದೆ, ನೀನು ಮಾಡಲೇ ಮಾಡ್ತೀಯಾ ಅಂತ ಹೇಳಿದ್ರು. ಅವರು ಅಷ್ಟೇ ಆ ಮಾತೊಂದೇ ಹೇಳಿಲ್ಲ. ಬ್ಯಾಂಕ್ ಕಡೆಯಿಂದ ಅವ್ರ ಯಜಮಾನ್ರು ಬ್ಯಾಂಕಲ್ಲಿ ಕೆಲಸ ಮಾಡೋದ್ರಿಂದ ಆ ಅಣ್ಣ ಅವರು ಕೂಡ ಅಷ್ಟೇ, ಅವರು ಅಷ್ಟೇ ಹೆಲ್ಪ್ ಏನು ಬೇಕಾದರೂ ಮಾಡ್ತೀವಮ್ಮ, ತಗೊಂಡಂಗಿದ್ರೆ ತಗೊಳ್ಳಿ ಅಂತ ಹೇಳಿದ್ರು. ಅಲ್ಲಿಂದ ಮತ್ತೆ ಯೂಟ್ಯೂಬಲ್ಲೇ ಹಾಗೆ ನೋಡ್ತಾ ಇದ್ರೆ ತೆಲುಗುದಲ್ಲಿ ಒಂದು ವಿಡಿಯೋ ಬಂತು. ಆ ವಿಡಿಯೋ ಮುಖಾಂತರ ಕಾಲ್ ಮಾಡಿದ್ರೆ ಆವಾಗ ಚೈತನ್ಯ ಸರ್ ನಂಬರ್ ಕೊಟ್ಟರು. ಮೇಡಮ್ ನಾವು ಲೋನ್ ಕೊಡೋದಿಲ್ಲ, ಬ್ಯಾಂಕ್ ಮುಖಾಂತರ ನಿಮಗೆ ಲೋನ್ ಕೊಡಿಸ್ತೀನಿ, ನಿಮಗೆ ಯಾವುದೇ ಸಪೋರ್ಟ್ ಬೇಕಾದರೂ ನಾನು ಮಾಡ್ತೀನಿ ಅಂತ ಚೈತನ್ಯ ಸಾರು ಹೇಳಿದ್ರು. ಆವಾಗ ಕೊಟೇಶನ್ಸು, ಸ್ಲಿಪ್ಸು, ಇನ್ನು ಟ್ರೈನಿಂಗು ಎಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಬ್ಯಾಂಕ್ ಮುಖಾಂತರ ಬ್ಯಾಂಕಲ್ಲಿ ಹೆಲ್ಪ್ ಏನು ಬೇಕಾದರೂ ಅಣ್ಣ ಅವ್ರು ಮಾಡಿದ್ರು. ಕಂಪ್ನಿ ಕಡೆಯಿಂದ ಯಾವ ಕೊಟೇಶನ್ಸು, ಯಾವ ಟೈಮ್ಗೆ ಸರ್ಟಿಫಿಕೇಟ್ಸು, ಟ್ರೈನಿಂಗು ಪ್ರತಿಯೊಂದೂ ಅಷ್ಟೇ ಚೈತನ್ಯ ಸರ್ ಅವರು ನಮಗೆ ಹೆಲ್ಪ್ ಮಾಡಿದ್ರು. ಕಸ್ಟಮರ್ಸು ಅಷ್ಟೇ ಒಳ್ಳೆ ರಿಸಲ್ಟ್ ಬಂತು. ಯಾವುದೇ ಒಂದು ತಪ್ಪಾಗಿ ಆಗಲಿ ಯಾವುದೇ ಒಂದು ಇದು ಬರಲಿಲ್ಲ. ನಾನು ಆವಾಗ ಹ್ಯಾಂಡ್ ವರ್ಕ್ ಮಾಡಿಸೋದು ಸ್ವಲ್ಪ ಸ್ಟಾಪ್ ಮಾಡಿದೆ. ಬರೀ ನನಗೆ ಕಂಪ್ಯೂಟರ್ ವರ್ಕ್ ಅನ್ನೋದೇ ಸ್ವಲ್ಪ ಚೆನ್ನಾಗಿ ನಡೀತು. ಇದುವರೆಗೂ ನನಗೆ ಯಾವುದೇ ಇವಾಗ 9 ಗಂಟೆಯಲ್ಲಾಗಲಿ ಬಿಡಿ, ಮಿಷಿನ್ ಬಗ್ಗೆ ಏನಾದರೂ ಡೌಟ್ ಬರಲಿ, ಸರ್ ಅನಿಲ್ ಸರ್ ಆಗಲಿ, ಚೈತನ್ಯ ಸರ್ ಆಗಲಿ, ಅನಿಲ್ ಸರ್ ಅವ್ರಿಗಾದರೆ ನಮ್ಮ ಲ್ಯಾಂಗ್ವೇಜೇ ಬರಲ್ಲ, ಆದ್ರೂ ಸಹ ಅಷ್ಟೇ ಅವರು ತುಂಬ ಪೇಷನ್ಸಿಯಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಮಿಷಿನ್ ಕೂಡ ಅಷ್ಟೇ, ವರ್ಕ್ಸು ಅಷ್ಟೇ, ಕಸ್ಟಮರ್ಸು ಅಷ್ಟೇ, ಆನ್ ದಿ ಟೈಮ್ ಯಾವ ಟೈಮ್ ಬೇಕೋ ಆ ಟೈಮ್ ನಾನು ಕೊಡಬಲ್ಲೇನೋ. ಆದರೆ ಹ್ಯಾಂಡ್ ವರ್ಕ್ ತಗೊಂಡಾಗ ಒಂದು ಟೈಮಿಂಗ್ ಅವ್ರನ್ನ ಕೇಳ್ಕೊಳ್ಬೇಕು. ಒಂದು ಸೀಸನ್ ಬಂದಾಗ ಸರ್ ಆಯಿತಾ ಸರ್ ಕೊಡಿ ಅಂತಂದರೆ, ಇಲ್ಲ ಮೇಡಮ್ ಇನ್ನೊಂದು 2 ದಿವಸ ಆಗುತ್ತೆ, 3 ದಿವಸ ಆಗುತ್ತೆ ಅಂತ ಇದ್ರು. ಆದರೆ ನಮ್ಮ ಕಂಪ್ಯೂಟರ್ ವರ್ಕ್ ಆಗಿರೋದ್ರಿಂದ ನನಗೆ ಯಾವ ಟೈಮಿಂಗ್ ಅಡ್ಜಸ್ಟ್ ಆಗುತ್ತೋ ಆ ಟೈಮಿಂಗಲ್ಲಿ ನನಗೆ ಯಾವಾಗ ಫ್ರೀ ಇರ್ತೀನೋ ಅವಾಗೇ ಮಾಡ್ಕೊಳ್ಬೋದು. ನನ್ನ ಕೆಲಸ ಇದ್ದಾಗೂ ಅದನ್ನು ಸೆಟ್ ಮಾಡಿಕೊಂಡು ನನ್ನ ಕೆಲಸ ನಾನು ಮಾಡ್ಕೊಳ್ಬೋದು ಅಷ್ಟೇ. ಈ ವರ್ಕ್ ಸಹ ಅಷ್ಟೇ, ನನಗೇನು ಅಷ್ಟೊಂದು ಕಷ್ಟ ಅಂತಲೂ ಅನಿಸಲ್ಲ. ಇವಾಗ ನಾನು ಈ ಹುಟ್ಟಿರೋ ಸೀರೆನೂ ಅಷ್ಟೇ 30 ವರ್ಷಗಳ ಹಿಂದೆ ಸೀರೆ ಇದು ಬಂದ್ಬಿಟ್ಟು. ಆದರೆ ಈ ಸ್ಯಾರಿಗೆ ಒಳ್ಳೆ ಕಾಂಬಿನೇಷನ್ ಬ್ಲೌಸ್ ತಗೊಂಡಾಗ ಒಳ್ಳೆ ವರ್ಕ್ ಮಾಡಿಸ್ಬೇಕು ಅಂತ ನಾನು ತುಂಬಾ ಒಂದು 2-3 ವರ್ಷಗಳಿಂದಾನೇ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ. ಹ್ಯಾಂಡ್ ವರ್ಕ್ ಕೊಟ್ಟಾಗ ಇದಕ್ಕೆ ಬೀಡ್ಸು ಎಲ್ಲ ಹಾಕಿ ಅದರ ಇದು ಕೆಡಿಸ್ತಾರೆ. ಆದ್ರೆ ಈ ಸೀರೆ ಎಷ್ಟು 30 ವರ್ಷಗಳಿಂದ ನಮ್ಮ ತಾಯಿ ಪ್ರೀತಿಗೋಸ್ಕರ ನಾನು ಈ ಸೀರೆನ ಎಷ್ಟೊಂದು ಇದರಿಂದ ಇಟ್ಕೊಂಡಿದ್ದೀನೋ, ಅದೇ ತರನ ಇದೇ ಕಾಂಬಿನೇಷನ್ ಅಲ್ಲೇ ನನ್ಗೆ ಬೆಸ್ಟ್ ಆಗಿ UME ಎಂಬ್ರಾಯ್ಡಿ ಮಿಷಿನ್ ನನಗೆ ತುಂಬಾ ಪ್ರೀತಿಯಿಂದ ನನಗೆ ಈ ವರ್ಕ್ ಕೊಟ್ಟಿರೋ ಅಷ್ಟು ಖುಷಿ ಆಯ್ತು. ನಮ್ಮ ತಾಯಿ ಎಷ್ಟು ಇಷ್ಟನೋ ನನಗೆ ಈ UME ಎಂಬ್ರಾಯ್ಡಿ ಮಿಷಿನ್ ಕೂಡ ನನಗೆ ಅಷ್ಟೇ ತುಂಬಾ ಇಷ್ಟ ಅಂತ ನನಗೆ ಹೇಳಕ್ ತುಂಬಾ ಇಷ್ಟ ಆಗತ್ತೆ. ನನಗೆ ಈ ಮಿಷಿನ್ ಬಂದಾಗಿಂದನೇ ನನ್ನ ಲೈಫಲ್ಲಿ ಒಂದು ಯಾರಾದ್ರೂ ಒಂದು ಪರ್ಸನ್ ಬಂದಾಗ ನಮ್ಮ ಲೈಫಲ್ಲಿ ಎಷ್ಟೋ ಒಂದು ಖುಷಿಯನ್ನ ತರತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಈ ಮಿಷಿನ್ ಬಂದ್ಮೇಲೆನೆ ನನಗೆ ನನ್ನ ಲೈಫಲ್ಲಿ ಲಕ್ಷ್ಮಿ ಬ್ಯೂಟಿಷಿಯನ್ ಮೇಕಪ್ ಆರ್ಟಿಸ್ಟ್ ಅನ್ನೋದು ಹೆಸರು ಎಷ್ಟು ಚೆನ್ನಾಗಿ ಬಂತು. ಕಂಪ್ಯೂಟರ್ ವರ್ಕ್ ಅನ್ನೋ ಒಂದು ಈ ಕಂಪ್ಯೂಟರ್ ವರ್ಕ್ ಮಾಡೋದ್ರಿಂದನೂ ನನಗೆ ಅದರಿಂದನೂ ಒಳ್ಳೆ ಹೆಸರನ್ನು ತಂದು ಕೊಟ್ಟಿದೆ. ನನಗೆ ಕೆಲವೊಂದು ಬ್ಲೌಸುಗಳು ಸಹ ನಾನು ವರ್ಕ್ ಹಾಕಿದ್ದೀನಿ. ಹ್ಯಾಂಡ್ ವರ್ಕ್ಗೂ ಕಂಪ್ಯೂಟರ್ ವರ್ಕ್ ಡಿಫ್ರೆನ್ಸ್ ಏನಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿವರೆಗೂ ಯಾರು ಯಾವುದೇ ವಿಡಿಯೋಗಳಲ್ಲಿ ಸಹ ಹೇಳಿರಲ್ಲ, ಆದ್ರೆ ನಾನು ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟ್ದು ಹ್ಯಾಂಡ್ ವರ್ಕ್ ತೋರಿಸ್ತೀನಿ. ಈ ವರ್ಕ್ ಮಾಡಿಸ್ಬಿಟ್ಟು 4 ವರ್ಷ ಆಯಿತು. ಇದು ನೋಡಿ, ಈ ಬೀಡ್ಸ್ ಎಲ್ಲ ಫುಲ್ಲು ಕಲರ್ ಶೇಡ್ ಆಗಿದೆ ನೋಡಿ. ಇದು ಹ್ಯಾಂಡ್ ವರ್ಕ್ ಬೀಡ್ಸು ನೋಡಿ, ಇದು ಹ್ಯಾಂಡ್ ವರ್ಕ್ చూడండి. ಇಕ್ಕడంತ ನೋಡಿ, ಇಲ್ಲೆಲ್ಲ ಸ್ವಲ್ಪ ಬೀಡ್ಸ್ ಇದೆ ಅಲ್ಲ, ಈ ಬೀಡ್ಸ್ ಎಲ್ಲ ನೋಡಿ, ಇಲ್ಲೆಲ್ಲ ಚೈನ್ ಬಂದಿದೆಯಲ್ಲ, ಇದೆಲ್ಲ ತುಂಬಾ ಶೇಡ್ ಆಗಿದೆ. ಕಂಪ್ಯೂಟರ್ ವರ್ಕ್ ಇಕ್ಕಡ ಲ್ಯಾಪ್ಟಾಪ್ ಇಲ್ಲ ಅಂದ್ರೂ ನಾನೇ ಓನ್ ಆಗಿ ಇದನ್ನ ಡಿಸೈನ್ ಮಾಡಿರೋದು. ಯಾವ ತರ ಅಂತ ಹೇಳ್ತೀನಿ ನೋಡಿ. ಕಂಪ್ಯೂಟರ್ ವರ್ಕ್ ಅಲ್ಲಿ PDF ಅಲ್ಲಿ ಬಂದಿರೋದು ಇಷ್ಟೇ, ಇಲ್ಲಿಂದ ಇಲ್ಲಿ ಚೆಕ್ಸ್ ಮಾತ್ರನೇ ಬಂದಿರೋದು. ಆದ್ರೆ ನಾನ್ ಮಾತ್ರ ಯಾವ ತರ ತಗೊಂಡಿದೀನಿ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಕಟ್ ವರ್ಕ್, ಇಲ್ಲಿ ಚೆಕ್ಸ್ ತಗೊಂಡು ಮತ್ತೆ ಇಲ್ಲಿ ಯಾವ ಲೈನ್ ಬರುತ್ತೋ
ಲಾಸ್ಟ್ ಎಡ್ಜ್ ಅಲ್ಲಿ ಅದೇ ಲೈನೇ ನಾನು ಇಲ್ಲಿ ಹಾಕಿದೀನಿ. ಹಾಕಿ ಎಕ್ಸ್ಟ್ರಾ ಈ ಬುಟಾಸ್ ಈ ಎಲೆಗಳನ್ನ ನಾನು ಎಕ್ಸ್ಟ್ರಾ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಈ ಈ ಲೈನ್ಸ್ ಮಧ್ಯದಲ್ಲಿ, ಚೆಕ್ಸ್ ಮಧ್ಯದಲ್ಲಿ ಒಂದು ಪಿಂಕ್ ಕಲರ್ ಸ್ಟೋನ್ ಮೆತ್ತಿದೀನಿ. ಈ ವರ್ಕು ಮಿನಿಮಮ್ ಹ್ಯಾಂಡ್ ವರ್ಕ್ ಮಾಡಿಸ್ಬೇಕಂದ್ರೆ ಏನಿಲ್ಲ ಅನ್ನೊಂದು 5,000 6,000ದಿಂದ ಮೇಲೆನೆ ತಗೊಂತಾರೆ, ಕಡಿಮೆ ಅಂತೂ ಆಗೋದೇ ಇಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾನು ಜರಿದೋಸ ವರ್ಕ್ ಮಾಡ್ತಾ ಇದ್ದೀನಿ ಅಂತಾರೆ, ಅಲ್ಲಿ ಜರಿದೋಸ ವರ್ಕೇ ಇರಲ್ಲ, ಅಲ್ಲಿ ಜರಿ ದಾರ ತಗೊಂಡು ಅದ್ರಲ್ಲೇ ಜರಿದೋಸ ವರ್ಕ್ ಮಾಡ್ತಾರೆ. ಆದ್ರೆ ಇಲ್ಲಿ ನಾನು ಯಾವ ತರ ಜರಿದೋಸ ವರ್ಕ್ ಅಂದ್ರೆ ಜರಿದೋಸನೇ ತಗೊಂತೀವಿ, ಯಾವುದೇ ವರ್ಕ್ ತಗೊಂಡ್ರು ಫಿನಿಶಿಂಗ್ ಕ್ಲೀನ್ ಆಗಿ ಎಕ್ಸಲೆಂಟ್ ಆಗಿ ಬರುತ್ತೆ. ಇನ್ನೊಂದು ಡಿಫ್ರೆನ್ಸ್ ಏನು ಅಂತ ಹೇಳಿದ್ನಲ್ಲ, ಅದನ್ನ ವಾಶ್ ಮಾಡಿದ್ರೆ ಅದು ಮನಿ ಹೊರಟೋಗುತ್ತೆ, ಥ್ರೆಡ್ ಕಿತ್ ಬರುತ್ತೆ. ಇದನ್ನ ವಾಷಿಂಗ್ ಮಿಷಿನ್ಗೆ ಹಾಕಿ ಹಾಕಿದ್ರು ಸಹ ಬಟ್ಟೆ ಗ್ಯಾರಂಟಿ ಕೊಡಕ್ಕಾಗಲ್ಲ, ನಮ್ ವರ್ಕ್ ಮಾತ್ರ ಎಕ್ಸಲೆಂಟ್ ಆಗಿ 100% ಗ್ಯಾರಂಟಿ ನಾನ್ ಕೊಡ್ತೀನಿ. ಬಟ್ಟೆ ಹರಿಯುತ್ತೆ ವಿನಃ ವರ್ಕ್ ಮಾತ್ರ ಹರಿಯಲ್ಲ. ಅದೇ ಇದು ಕಂಪ್ಯೂಟರ್ ವರ್ಕ್ ಇರೋ ಸ್ಪೆಷಲ್. ಇನ್ನೊಂದೇನ್ ಗೊತ್ತಾ, ಹ್ಯಾಂಡ್ ವರ್ಕ್ ಅಲ್ಲಿ ತನಕ ಮಿನಕ ಅಂತಿರುತ್ತೆ, ಲೈನ್ಸ್ ಎಲ್ಲ ಇರುತ್ತೆ ನೋಡಿ. ಇವಾಗ ನಾನು ವೇರ್ ಮಾಡಿರೋದನ್ನು ಅಷ್ಟೇ ಕಂಪ್ಯೂಟರ್ ವರ್ಕ್ ನೋಡಿ. ನನ್ಗೆ ಥ್ರೆಡ್ ವರ್ಕ್ ಅಂದ್ರೆ ತುಂಬಾ ಇಷ್ಟ, ಅದರಿಂದನೇ ಇದು ನಮ್ ತಾಯಿನ ಎಷ್ಟು ಪ್ರೀತಿ ಮಾಡ್ತೀನೋ ಎಂಬ್ರಾಯ್ಡಿಂಗ್ ಮಿಷಿನ್ ಕೂಡ ಕಂಪ್ಯೂಟರ್ ವರ್ಕ್ ಕೂಡ ನಾನು ಅಷ್ಟೇ ಪ್ರೀತಿ ಮಾಡ್ತೀನಿ ನೋಡಿ. ಇಲ್ಲಿ ವರ್ಕ್ನು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಕ್ಲೀನ್ ಆಗಿ ಬರುತ್ತೆ. ಈ ತರ ನಾನು ಸುಮಾರು ಬ್ಲೌಸ್ಗಳು ಸಹ ಮಾಡಿದೀನಿ. ಈ ಕಟ್ ವರ್ಕ್ ಅಂತೂ ನಾನು ಜಾಸ್ತಿ ಸುಮಾರು ಇದುವರೆಗೂ ಒಂದು 20 ಬ್ಲೌಸ್ಗಳು ಹಾಕಿದೀನಿ. ನಾನು ಈ ತರ ಮಾಡಿರೋದ್ ನೋಡಿ, ಯಾವ್ದೇ ಲ್ಯಾಪ್ಟಾಪ್ ಇಲ್ದಿರನೆ ನಾನು ಮಾಡಿರೋದ್ ನೋಡಿ. ಸುಮಾರು ಇದೇ ವರ್ಕ್ ನ ಇಷ್ಟಪಟ್ಟು ತುಂಬಾ ಜನ ಮಾಡಿಸ್ಕೊಂಡಿದ್ದಾರೆ. ಸುಮಾರು ನಾನು ನಿಮ್ದು 20 ಪೀಸ್ ಮೇಲೆನೆ ಹಾಕಿರ್ತೀನಿ ಈ ವರ್ಕ್. ಇದ್ರಲ್ಲೇ ಮಾಡಿರುವಂತಹದ್ದು, ಕಂಪ್ಯೂಟರ್ ವರ್ಕ್ ಅಲ್ಲೇ ಮಾಡಿರುವಂತಹದ್ದು. ಇದನ್ನು ಅಷ್ಟೇ, ಇದು ಅಷ್ಟೇ. ಕಲರ್ಸ್ ಎಲ್ಲ ಆಟೋಮೆಟಿಕ್ ಅದೇ ತಗೊಳುತ್ತೆ, ಯಾವುದೇ ನಾವು ಚೇಂಜ್ ಮಾಡೋ ತರನು ಇಲ್ಲ. ಕಲರ್ಸ್ ಆಟೋಮೆಟಿಕ್ ತಗೊಳುತ್ತೆ. ಜರಿದೋಸ, ಕಾಪರ್ ಗೋಲ್ಡ್ ಯಾವ್ದು ಬೇಕಾದ್ರೂ ಸರಿ, ಅದೇ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಜರಿ ವರ್ಕ್ ಅಲ್ಲಿ ವರ್ಕ್ ಮಾಡ್ಸಿದೀವಿ ನೋಡಿ. ಇಲ್ಲಿ ಥ್ರೆಡ್ ಅಲ್ಲಿ ಯಾವ ತರ ಕ್ಲೀನ್ ಆಗಿ ಫಿನಿಶಿಂಗ್ ಇದೆಯೋ ಅದೇ ತರನೇ ಜರಿಯಲ್ಲಿ ಸಹ ಅಷ್ಟೇ ಫಿನಿಶಿಂಗ್, ಅಷ್ಟೇ ಕ್ಲೀನ್ ಆಗಿದೆ ನೋಡಿ. ಬ್ಯಾಕ್ ಎಲ್ಲಾನು ಅಷ್ಟೇ ಸಿಲ್ವರ್ ತಗೊಂಡಿದೀನಿ, ಸಿಲ್ವರ್ ಜರಿ ತಗೊಂಡಿದೀನಿ ನೋಡಿ. ಥ್ರೆಡ್ ಅನ್ನೋದು ಇಲ್ಲಿ ಮಾತ್ರನೇ ಯೂಸ್ ಮಾಡಿದೀನಿ ನೋಡಿ. ಇದೆಲ್ಲ ಜರಿನೇ, ಯಾವುದೇ ಕಾರಣಕ್ಕೂ ವಾಶ್ ಮಾಡ್ಬೋದು, ಎಲ್ಲಾ ಬ್ಲೌಸ್ಗಳನ್ನು ವಾಶ್ ಮಾಡ್ಬೋದು. ಆದ್ರೆ ಹ್ಯಾಂಡ್ ವರ್ಕ್ ಬ್ಲೌಸ್ಗಳು ಮಾತ್ರ ವಾಶ್ ಮಾಡಕ್ ಆಗಲ್ಲ ನೋಡಿ. ಫಿನಿಶಿಂಗು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಬ್ಲೌಸ್ಗಳು ಅಷ್ಟೇ, ಈ ತರ ವರ್ಕು ಅಷ್ಟೇ 2 ಪೀಸ್ ಮಾಡಿದೀನಿ ನಾನೇ. ಇದನ್ನ ಬ್ಯಾಕ್ ಪಾರ್ಟ್ ಒಂದ್ ನೆಕ್ ತಗೊಂಡಿದೀನಿ, ಫ್ರಂಟ್ ಪಾರ್ಟ್ ಇನ್ನೊಂದು ತಗೊಂಡಿದೀನಿ. ಈ ಸ್ಲೀವ್ಸ್ ಮಾತ್ರ ಇನ್ನೊಂದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವುದೇ ಇದಕ್ಕೂ ಯಾವುದೇ ಸ್ಟೋನು ಬಾಲ್ ಚೈನ್ ಯೂಸ್ ಮಾಡಿಲ್ಲ, ಬರೀ ಥ್ರೆಡ್ ವರ್ಕ್ ಅಲ್ಲೇ ಕಲರ್ಫುಲ್ ಆಗಿ ಮಾಡ್ಕೊಂಡಿದೀನಿ, ಒಳ್ಳೆ ಕಾಂಬಿನೇಷನ್ ಅಲ್ಲಿ ನೋಡಿ. ಇದು ಬರ್ಡ್ಸ್ದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಂದ್ರೂ ಲೆಕ್ಕನೇ ಇಲ್ಲ. ಬರೀ ಸ್ಲೀವ್ಸ್ ಮಾತ್ರನೇ ಹಾಕ್ಸ್ಕೊಂಡ್ ಹೋಗಿದ್ದಾರೆ. ನೆಕ್ ಇಲ್ಲ ಅಂದ್ರೆ ನೆಕ್ ಪ್ಯಾಚ್ ವರ್ಕ್ ಮಾಡ್ಕೊಂತೀವಿ ಅಕ್ಕ, ಇದಕ್ಕೆ ಸ್ಲೀವ್ಸ್ ಮಾತ್ರ ಈ ತರ ಮಾಡ್ಕೊಡಿ ಅಂತಾನೆ ಹೇಳಿದ್ದಾರೆ. ಇದು ಅಷ್ಟೇ, ಇದೊಂದು ನೆಕ್ ಡಿಸೈನು, ಇದೊಂಥರ ನೆಕ್ ಡಿಸೈನು. ಇದಕ್ಕೂ ಅಷ್ಟೇ ಸುಮಾರು ನನ್ನ ಅಂಗಡಿ ಹಾಕದಾಗ, ಈ ಮಿಷಿನ್ ತಂದಾಗ್ಲಿಂದನು ಇದು ಇಲ್ಲೊಂದು ವರ್ಕ್ ಮಾಡಿಸಿದೀವಿ. ಇಲ್ಲೊಂಥರ ಇಲ್ಲಿ ಸ್ಲೀವ್ಸ್ ಮಾತ್ರ ವರ್ಕ್ಸ್ ಮಾಡಿಸಿದೀನಿ, ಹಿಂದ್ಗಡೆ ಪ್ಯಾಚ್ ವರ್ಕ್ ಮಾಡಿಸಿದೀನಿ. ಆದ್ರೂ ಇದು ಅಷ್ಟೇ ತುಂಬಾ ಬ್ಲೌಸ್ಗಳಿಗೆಲ್ಲ ಹಾಕಿದೀನಿ. ಡಿಫ್ರೆಂಟ್ ಆಗಿರುತ್ತೆ. ಯಾವ ತರ ಬೇಕಂದ್ರು, ಇವನ್ ನಮ್ಗೆ ಹೊಸದಾಗಿ ನಮ್ಗಿನ್ನ ಯಾವ್ದಾದ್ರು ಡಿಸೈನ್ ಬೇಕಂದ್ರೂ ಅದೇ ತರ ಕಸ್ಟಮೈಸ್ ಮಾಡಿ ನಾನು ಬೇಕಾದ್ರೆ ಕೊಡ್ತೀನಿ. ಇದು ಮಿಷಿನ್ ಬಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿರೋದು ಬೆಂಗಳೂರಲ್ಲಿ, ರಾಜಾಜಿನಗರದಲ್ಲಿ. ಅಲ್ಲಿ ನಾನು ಪರ್ಚೇಸ್ ಮಾಡಿರೋದು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ, ಇನ್ನೂ ಬ್ಲೌಸ್ಗಳು ಎಲ್ಲ ಚೆನ್ನಾಗಿ ಮಾಡಿಸ್ಕೊಳ್ಬೇಕಂತ ಇಷ್ಟ ಇರೋರು, ನಮ್ದು ದಿಬ್ಬುರಳ್ಳಿಗೆ ಬಂದು ಯಾರು ಬೇಕಾದ್ರೂ ಮಾಡಿಸ್ಕೊಳ್ಬೋದು. ನನಗೆ ಈ ಸುತ್ತಮುತ್ತಲ ಊರಿನವರೆಲ್ಲ ಸುಮಾರು 20 ಊರಿನ ಜನಗಳೆಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ನಾನು ಮಾಡಿಕೊಟ್ಟಿದ್ದೀನಿ ಇದು ಕಂಪ್ಯೂಟರ್ ವರ್ಕ್. ಕಸ್ಟಮರ್ಸ್ ಇಂದನೂ ಅಷ್ಟೇ ನನಗೆ ಒಳ್ಳೆ ರಿಸಲ್ಟೇ ಬಂದಿದೆ. ಯಾರೂ ಅಷ್ಟೇ ಈ ವರ್ಕ್ ಒಂಥರ ಇದೆ ಅಂತ ಯಾರು ಇದುವರೆಗೂ ನಾನು ಕಂಪ್ಲೇಂಟ್ ಮಾಡಿದ್ದೇ ಇಲ್ಲ. ಕಸ್ಟಮರ್ಸು ತುಂಬ ಖುಷಿಯಿಂದಾನೇ ತಗೊತಾರೆ. ನನಗೂ UME ಎಂಬ್ರಾಯ್ಡಿಂಗ್ ಮಿಷಿನ್ ತಂದಿರೋದ್ರಿಂದ ನನಗೂ ಅಷ್ಟೇ ಯಾವುದೇ ಕಾರಣಕ್ಕೂ ಲಾಸ್ ಆಗಿಲ್ಲ. ನನ್ನ ಕೆಲಸನೂ ಅಷ್ಟೇ
ನನಗೆ ಈ ಕೆಲಸಗಳೆಲ್ಲ ಒಂದು ಬ್ಯೂಟಿಷಿಯನ್, ಮೇಕಪ್ ಆರ್ಟಿಸ್ಟ್ ಮತ್ತು ಸ್ಟೋರು, ಟೈಲರಿಂಗ್ ಇದಷ್ಟು ಒಂದು ಪಾರ್ಟ್, ಇವೆಲ್ಲ ಒಂದು ಪಾರ್ಟ್ ಆದರೆ UME ಎಂಬ್ರಾಯ್ಡರಿ ಮಿಷಿನ್ ಅನ್ನೋದು ಒಂದು ಪಾರ್ಟ್. ನನಗೆ ನನ್ನ ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡುತ್ತೆ. ನಮ್ಮ ಬ್ಲೌಸ್ಗಳು ಕಸ್ಟಮರ್ಸ್ಗೆ ಟೈಮ್ ಬೇಕಂದಾಗ ನೋಡಿ, ಇವಾಗ ಆಲ್ರೆಡಿ ಇದರಲ್ಲಿ ಹಾನಲ್ಲಿದೆ. ಇದು ಆಲ್ರೆಡಿ ಅವರು ಬೆಳಗ್ಗೆ ತಂದು ಕೊಟ್ಟಿದ್ದಾರೆ, ಸಂಜೆ ಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ಇದನ್ನು ಕೂಡ ಹಾಕ್ತೀನಿ. ಸೀರೆ ಬಂದ್ಬಿಟ್ಟು ನಮ್ಮ ತಾಯಿಯವ್ರದ್ದು. ನಾನು 30 ವರ್ಷಗಳಿಂದ ಈ ಸೀರೆ ಬಂದ್ಬಿಟ್ಟು ಈ ಸೀರೆಗೆ ಪರ್ಫೆಕ್ಟ್ ಡಿಸೈನ್ ಮಾಡಬೇಕು ಅಂತ 2 ವರ್ಷಗಳಿಂದ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಹ್ಯಾಂಡ್ ವರ್ಕ್ ಹತ್ರನೂ ಎತ್ಕೊಂಡೋಗಿ ಬ್ಲೌಸ್ ರಿಟರ್ನ್ ತೊಗೊಂಡು ಬಂದಿದ್ದೀನಿ. ನನಗೆ ಈ ಸ್ಯಾರಿಗೆ ಈ ಬ್ಲೌಸ್ ಎಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆಯೋ UME ಎಂಬ್ರಾಯ್ಡರಿ ಮಿಷಿನಿಂದ ಅದು ಸಾಧ್ಯವಾಯಿತು. ನಮ್ಮ ತಾಯಿ ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳು ಹೇಗೆ ನಡೆಸಬೇಕು ಅನ್ನೋದನ್ನು ನಮ್ಮ ತಾಯಿ ಹೇಳ್ಕೊಟ್ಟಿದ್ದಾರೋ ಅಷ್ಟೇ ಬೆಸ್ಟಾಗಿ UME ಎಂಬ್ರಾಯ್ಡರಿ ಮಿಷಿನ್ ಕೂಡ ನನ್ನ ಲೈಫಲ್ಲಿ ಯಾವ ಥರ ಕೆಲವೊಂದು ಅಚೀವ್ ಮಾಡೋದನ್ನು ಸಹ ಈ ಮಿಷಿನ್ ತಂದ ಮೇಲೆ ನನಗೆ ಕಲಿಸ್ಕೊಟ್ಟಿದೆ. ಈ ಮಿಷಿನಿಂದನೇ ನನ್ನ ಲೈಫ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. UME ಮಿಷಿನ್ನು ನಮ್ಮ ತಾಯಿ ಅಷ್ಟೇ ಬೆಸ್ಟ್. ನಮ್ಮ ತಾಯಿ ನನಗೆ ಎಷ್ಟು ಬೆಸ್ಟೋ UME ಎಂಬ್ರಾಯ್ಡರಿ ಮಿಷಿನ್ ಕೂಡ ಅಷ್ಟೇ ಬೆಸ್ಟು. ದ ಬೆಸ್ಟ್ ಪ್ರಾಡಕ್ಟ್.